ಜೀವ ಸಂಜೀವಿನಿ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. RTMS ಚಿಕಿತ್ಸಾ ವಿಧಾನ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ M. ಕಿಶೋರ್ ಅವರು. ಹಾಗೂ ನಮ್ಮ ಜೊತೆ ಇದ್ದಾರೆ ಈ ಚಿಕಿತ್ಸೆ ಪಡೆಯುತ್ತಿರುವಂತಹ ಸ್ನಾತಕೋತ್ತರ ವಿದ್ಯಾರ್ಥಿಯಾದ ಶ್ರೀ ಪೃಥ್ವಿರವರು. ಇವರ ಹೆಸರನ್ನು ಇಲ್ಲಿ ಬದಲಾಯಿಸಲಾಗಿದೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರದ ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಿಶೋರ್ ಸರ್, ನಾವು ಮನೋವೈದ್ಯಕೀಯ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅಥವಾ ಮನೋಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಹಲವು ಚಿಕಿತ್ಸೆಗಳ ಕುರಿತು ಮಾತನಾಡಿದ್ದೀವಿ. ಆದರೆ ಈ ದಿನ RTMS ಚಿಕಿತ್ಸಾ ವಿಧಾನ ಕುರಿತು ಮಾತನಾಡ್ತಾ ಇದ್ವಿ ಸರ್. ಈ ಚಿಕಿತ್ಸಾ ವಿಧಾನ ಮತ್ತು ಇದರ ಗುಣಲಕ್ಷಣಗಳು ಹಾಗೆಯೇ ಇದರ ಪ್ರಯೋಜನಗಳ ಕುರಿತು ಮಾತನಾಡಲಿಕ್ಕೆ ಮುಂಚೆ ಏನಿದೆ ಸರ್ ಇದು RTMS ಅಂದರೆ ಏನು, ಇದ್ರ ಬಗ್ಗೆ ದಯವಿಟ್ಟು ತಿಳಿಸಿ. ನಮ್ಮ ಮಾನವನ ಮಿದ್ಲಿಂದ ಆಗುವಂತಹ ಪ್ರತಿ ಚಲನವಲನೆ, ನಮ್ಮ ಮಾತು, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು ಎಲ್ಲವೂ ನಮ್ಮ ಮಿದ್ಲಲ್ಲಿ ಇರುವಂತಹ ನರಮಂಡಲಗಳಲ್ಲಿ ಎಲೆಕ್ಟ್ರೋ ಕೆಮಿಕಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ರಾಸಾಯನಿಕ ಮತ್ತು ಎಲೆಕ್ಟ್ರಿಕಲ್ ಇಂಪಲ್ಸಸ್ಸಿಂದ, ವಿದ್ಯುತ್ ಶಕ್ತಿಯಿಂದ ನರಮಂಡಲಗಳಲ್ಲಿ ಮಾತುಕತೆ ನಡೆಯುತ್ತೆ. ಈಗ ನೀವು ಹೇಗೆ ಮಾತಾಡ್ತಾ ಇದ್ವಿ ಆ ಥರ ನಮ್ಮ ನರಮಂಡಲಗಳಿರೋ ನರಗಳು ಕೂಡ ಮಾತಾಡುತ್ತೆ. ಆ ಎಲೆಕ್ಟ್ರೋ ಕೆಮಿಕಲ್ ಅಥವಾ ರಾಸಾಯನಿಕ ಮತ್ತು ವಿದ್ಯುತ್ ಶಕ್ತಿಯಿಂದ ಆಗುವಂಥ ಕಂಪನಗಳು ನಮ್ಮಲ್ಲಿ ಚಲನವಲನೆ, ಮಾತುಕತೆ, ನಡೆ, ನುಡಿ, ಆಲೋಚನೆಗೆ ಕಾರಣ. ನಮ್ಮ ಎಲ್ಲ ಮಾನಸಿಕ ತೊಂದರೆಗಳು ಕೂಡ ಇಲ್ಲಿ ಆಗುವಂಥ ಬದಲಾವಣೆಗೆ, ಅದರಿಂದ ಆಗುವಂಥ ಕ್ರಿಯೆಗಳಿಂದ ಆಗುವಂಥದ್ದು. ಈಗ ನಾವು ಡಿಪ್ರೆಷನ್, ಆಂಗ್ಸೈಟಿ ಡಿಸಾರ್ಡರ್, OCD ಏನೇನು ಕಾಯಿಲೆಗಳು ಹೇಳ್ತೀವಿ, ಇವೆಲ್ಲವೂ ಕೂಡ ನರಮಂಡಲದಿಂದ ಆಗುವಂಥ ತೊಂದರೆಗಳು. ಇಲ್ಲಿ ತೊಂದರೆ ಆದಾಗ ಇದಕ್ಕೆ ಚಿಕಿತ್ಸೆ ರೂಪದಲ್ಲಿ ನಾವು ಕೆಲವನ್ನ ಮಾತ್ರೆಗಳ ಮುಖಾಂತರ ಕೊಡ್ತೀವಿ, ಕೆಲವನ್ನ ನಾವು ಆ ಮಿಡ್ಲಿಗೆ ಸೂಕ್ತವಾಗಿ ಸ್ಟಿಮ್ಯುಲೇಟ್ ಮಾಡುವಂಥ ಕೆಲವು ಚಿಕಿತ್ಸಾ ವಿಧಾನಗಳನ್ನ ಉಪಯೋಗಿಸ್ತೀವಿ. ಅದರಲ್ಲಿ ಜನಕ್ಕೆ ಬಹಳ ಪಾಪ್ಯುಲರ್ ಆಗಿ ಗೊತ್ತಿರುವಂಥದ್ದು ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಅಂತ ನಾವೇನು ಹೇಳ್ತೀವಿ, ಮಾಡಿಫೈಡ್ ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಅಂತ. ಅವ್ರಿಗೆ ಅರವಳಿಕೆ ಒಂದು 15 ನಿಮಿಷ ಕೊಟ್ಟು ನಮ್ಮ ಮಿದ್ಲಿಗೆ ಸೂಕ್ಷ್ಮವಾಗಿ ಸ್ಟಿಮ್ಯುಲೇಟ್ ಮಾಡಿ ಅವ್ರಿಗೆ ಕೃತಕವಾಗಿ ಅವರಲ್ಲಿ ಸ್ಟಿಮ್ಯುಲಸ್ನ ಕೊಟ್ಟಾಗ ಜರ್ಕಿ ಮೂಮೆಂಟ್ಸ್ ಥರ ಆಗಿ ಅಲ್ಲಿ ನಾವು ಡಿಪ್ರೆಷನ್, ಸ್ಕಿಜೋಫ್ರೇನಿಯಾ ಮತ್ತು ಈ ಕಾಯಿಲೆಗಳಲ್ಲಿ ಯೂಸ್ ಮಾಡ್ತೀವಿ. ಅದರಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ಬಂದಿರುವಂಥ ಚಿಕಿತ್ಸಾ ವಿಧಾನ RTMS, ರಿಪಿಟೇಟಿವ್ ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಅಂತ. ಸೊ ಈ ರಿಪಿಟೇಟಿವ್ ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಅನ್ನೋದು 1985ರಲ್ಲಿ ಆಂಥೋನಿ ಬೇಕರ್ ಅಂತ ಒಬ್ಬ ವ್ಯಕ್ತಿ ಚಿಕಿತ್ಸಾ ವಿಧಾನವನ್ನು ಶುರು ಮಾಡಿದ್ರು. ನಮ್ಮ ಮಿಡ್ಲ್ನ ನಾವು ಈ ಥರ ಡಿಪ್ರೆಷನ್, ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಮತ್ತು ಅನೇಕ ತೊಂದರೆಗಳಿಗೆ ನಾವು ಡೈರೆಕ್ಟಾಗಿ ಕೆಲವು ಮಿಡ್ಲಿನ ಏರಿಯಾಗಳನ್ನ ಸ್ಟಿಮ್ಯುಲೇಟ್ ಮಾಡಿ ಚಿಕಿತ್ಸೆ ಮಾಡ್ಬೋದು ಅಂತ 2008ರಲ್ಲಿ ಈ ಚಿಕಿತ್ಸೆಗೆ FDA ಮಾನ್ಯತೆ ಬಂತು. ಅಂದರೆ ನೀವು ಡಿಪ್ರೆಷನ್ ಕೊಡ್ಬೋದು, OCD ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಕೊಡ್ಬೋದು, ಈ ಕಾಯಿಲೆಗೆ ಕೊಡ್ಬೋದು ಅಂತ ಬಂತು. ಆ ವಿಧಾನನ ನಾವು ನಮ್ಮ ಮೈಸೂರು JSS ಆಸ್ಪತ್ರೆಯಲ್ಲಿ ಈಗ ಒಂದು ತಿಂಗಳಿಂದ ಶುರು ಮಾಡಿದ್ದೀವಿ. ರಿಪಿಟೇಟಿವ್ ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಅಂತ. ಇದು ಆಧುನಿಕ ಚಿಕಿತ್ಸಾ ವಿಧಾನ. ವ್ಯಕ್ತಿಗೆ ಸೂಕ್ತವಾದ ವ್ಯಕ್ತಿ ಮತ್ತು ಸೂಕ್ತವಾದ ತೊಂದರೆಗಳಿಗೆ ಇದನ್ನು ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಈಗ ಏನು ವ್ಯತ್ಯಾಸ ಆಗುತ್ತೆ ಸರ್ ಆ ಚಿಕಿತ್ಸೆಗೂ ಹಿಂದೆ ಇದ್ದಂಥ ಚಿಕಿತ್ಸೆಗೂ ಈ RTMS ಚಿಕಿತ್ಸೆಗೂ?
ಭಾಳ ಒಳ್ಳೆ ಪ್ರಶ್ನೆ. ಈಗ ನಾವು ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ ಅಥವಾ ಮಾಡಿಫೈಡ್ ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ ಅಂದಾಗ ಅವ್ರಿಗೆ ನಾವು 15-20 ನಿಮಿಷ ಆದ್ರೂ ಅರವಳಿಕೆ ಅಥವಾ ಅನಸ್ತೀಶಾ ಕೊಡಬೇಕಾಗ್ತದೆ. ಅವ್ರಿಗೆ ಆ ಅನಸ್ತೀಶಾ ಕೊಟ್ಟು ನಾವು ಎಲೆಕ್ಟ್ರೋಸ್ಟಿಮ್ಯುಲಸ್ನ ಕೊಡ್ತಾ ಇದ್ವಿ. ಅದು ಅವರು ಬೆಳಗ್ಗೆ ಬರಬೇಕು, ಹಿಂದ್ಗಡೆ ದಿನ ಊಟ ಮಾಡಿರಬಾರ್ದು, ಚಿಕಿತ್ಸೆ ತಗೋಬೇಕು, ಆಮೇಲೆ ಅಟ್ಲೀಸ್ಟ್ 3-4 ಅವರ್ಸ್ ರೆಸ್ಟ್ ತಗೋಬೇಕು, ಆಮೇಲೆ ಮನೆಗೆ ಹೋಗ್ಬೋದು ಅಥವಾ ಹಾಸ್ಪಿಟಲ್ ಟ್ರೀಟ್ಮೆಂಟ್. ಈ RTMS ಅಲ್ಲಿ ರಿಪಿಟೇಟಿವ್ ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಅಲ್ಲಿ ನಮ್ಗೆ ಅನಸ್ತೀಶಾ ಬೇಕಿಲ್ಲ. ಅವರು 15-20 ನಿಮಿಷ ಮುಂಚೆ ಬರ್ಬೋದು, ಅಪಾಯಿಂಟ್ಮೆಂಟ್ ಟೈಮಲ್ಲಿ ಒಂದು 3-30 ನಿಮಿಷಗಳ ಕಾಲ ನಮ್ಮ ಆ ಸ್ಟಿಮ್ಯುಲಸ್ ಅಥವಾ ಟ್ರೀಟ್ಮೆಂಟ್ನ ತಗೋಬಹುದು. ಆಮೇಲೆ ವಾಪಸ್ ಆಫೀಸ್ಗೆ ಹೋಗ್ಬೋದು, ಕೆಲಸ ಮಾಡ್ಬೋದು. ಈಸಿ, ಮಚ್ ಮೋರ್ ಈಸಿಯರ್. ಸೊ ಇರೋ ಟ್ರೀಟ್ಮೆಂಟ್ ಜೊತೆ ಮಾತ್ರೆ ಜೊತೆ ಕಂಬೈನ್ ಮಾಡ್ಬೋದು. ಪ್ಲಸ್ ಇದನ್ನೇ ಚಿಕಿತ್ಸೆಯಾಗಿ ಕೊಡ್ಬೋದು. ಇದು ಜನಕ್ಕೆ ಉಪಯೋಗ ಆಗುವಂಥ ಸೇವೆ. ಅಂದರೆ ಸಮಯನೂ ಉಳಿಯುತ್ತೆ, ನೋವು ಇರುವುದಿಲ್ಲ. ಸೊ ಸುಲಭವಾಗಿ ಇಬ್ಬರಿಗೂ ನೋವಾಗುತ್ತೆ, ಏನು ತೊಂದರೆ ಇರೋರಿಗೆ ಮತ್ತು ಚಿಕಿತ್ಸೆ ಕೊಡೋರಿಗೆ ಎರಡಿಗೂ ಸುಲಭವಾದಂಥ ಒಂದು ಮಾರ್ಪಾಡಾಗಿದೆ. ಸರ್, ಇದು ಯಾವೆಲ್ಲ ಲಕ್ಷಣಗಳು ಇರೋರಿಗೆ ಅಥವಾ ರೋಗ ಲಕ್ಷಣಗಳು ಇರೋರಿಗೆ ಈ ಚಿಕಿತ್ಸೆ ವಿಧಾನ ಉಪಯೋಗ ಆಗುತ್ತೆ? ಸೊ FDA ಅನ್ನೋದು ಅಂತಾರಾಷ್ಟ್ರೀಯ ಒಂದು ತಜ್ಞರ ತಂಡದಿಂದ ಈ ಕಾಯಿಲೆಗೆ ಇದನ್ನ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಒಂದು ಮಾನ್ಯತೆ ಬರುತ್ತೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇಂದ. ಅದು ಸೊ ಈ RTMS ಡಿಪ್ರೆಷನ್ ಅಥವಾ ನಾವು ಖಿನ್ನತೆ ಅಂತ ಏನು ಹೇಳ್ತೀವಿ ಅಲ್ಲಿ ಕೊಡ್ಬೋದು ಅಂತ ಇದೆ. ತೀರಾ ಬೇಸರ, ನಮಗೆ ಊಟ ಸೇರ್ತಿಲ್ಲ, ಇಂಟ್ರೆಸ್ಟ್ ಇಲ್ಲ, ಮುಂಚೆ ಅಷ್ಟು ನಮಗೆ ಲವಲವಿಕೆ ಇಲ್ಲ, ನನಗೆ ತೀರಾ ಬೇಜಾರಾಗ್ತಾ ಇದೆ, 2 ವಾರಕ್ಕಿಂತ ಹೆಚ್ಚು ಇದು ಹಿಂಸೆ ಪಡ್ತಾ ಇದೆ ಅಂದಾಗ ಒಂದು ಖಿನ್ನತೆ ಕೊಡ್ಬೋದು. ಇನ್ನೊಂದು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಥವಾ OCD ಅಂತ ಹೇಳ್ತೀವಿ. 2-3 ತಿಂಗಳಿಂದ 2-3 ವಾರಗಳಿಂದ ಸತತವಾಗಿ ಒಂದನ್ನೇ ಪದೇ ಪದೇ ಹ್ಯಾಂಡ್ ವಾಶ್ ಮಾಡೋದು, ಪದೇ ಪದೇ ಗಂಟೆ ಸ್ನಾನ ಮಾಡೋದು, ಮತ್ತು ಎಲ್ಲಾನು ಸರಿ ಇದೆಯಾ ಅಂತ ಗಂಟೆ ಅದನ್ನು ಸರಿ ಮಾಡೋದಕ್ಕೆ ಟ್ರೈ ಮಾಡೋದು. ಇದು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಲಿ ಸಾಕಷ್ಟು ಗುಣಲಕ್ಷಣಗಳಿದೆ. ನಾನು ಮಾಡಿದ್ದೀನೋ ಇಲ್ವೋ ಅಂತ 100 ಬಾರಿ ಚೆಕ್ ಮಾಡೋದು. ಇಲ್ಲ, ಇದು ಗೀಳು ಅಂತ ಏನ್ ಹೇಳ್ತೀವಿ, ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತಾನೆ. ಒಂದೇ ಇದನ್ನ ಪದೇ ಪದೇ ಮಾಡ್ಬೇಕು ಅನ್ಸುತ್ತೆ. ಈಗ ಎಲ್ಲಿ ನಂಗೆ HIV ಬಂದ್ಬಿಟ್ಟಿದ್ಯೋ ಅಂತ ಒಂದು 120-130 ಸತಿ ಟೆಸ್ಟ್ ಮಾಡಿಸ್ಕೊಳ್ಳೋದು, ಎಷ್ಟು ಸತಿ ಮಾಡಿಸಿದ್ರು ಸಮಾಧಾನ ಇಲ್ಲದೆ ಇರೋದು, ಇದನ್ನ ನಾವು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಅಂದ್ರೆ ಇವೆಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಮಾನ್ಯತೆ ಕೊಟ್ಟಿರುವಂತ ಕಾಯಿಲೆ ಗುಣಲಕ್ಷಣಗಳು. ಈ ತರ ಕಾಯಿಲೆಗಳಿಗೆ ಇದು FDA ಅಪ್ರೂವ್ ಆಗಿದೆ. ಪ್ಲಸ್ ಫೈಬ್ರೋಮ್ಯಾಲ್ಜಿಯಾ, ಪೇನ್ ಕಂಡೀಷನ್ಸು, ಸ್ಟ್ರೋಕು ಮತ್ತು ಸ್ಕಿಜೋಫ್ರೇನಿಯಾದಲ್ಲಿ ನಾವು ಹ್ಯಾಲಿಸಿನೇಷನ್ ಅಂತೀವಿ. ಅವ್ರಿಗೆ ಮಾತುಗಳು ಕೇಳ್ದಂಗೆ ಆಗುತ್ತೆ, ಯಾರನ್ನೋ ನೋಡದೆ ಇಲ್ಲದೆ ಇರೋ ವ್ಯಕ್ತಿನ ನೋಡ್ದಂಗೆ ಆಗುತ್ತೆ. ಅವೆಲ್ಲ ಸ್ಕಿಜೋಫ್ರೇನಿಯಾ ಗುಣಲಕ್ಷಣಗಳು. ಈ ಥರ ಒಂದು 5-6 ಕಂಡೀಷನ್ಗಳಲ್ಲಿ ಈ ಚಿಕಿತ್ಸೆಯನ್ನು ಕೊಡ್ಬೋದು ಅಂತ ಬಂದಿದೆ. ಎಸ್ ಪೃಥ್ವಿ ಸರ್, ತಾವು ಈ ಚಿಕಿತ್ಸೆಯನ್ನು ಪಡಿತಾ ಇದ್ದೀರಿ. ಹೌದು ಸರ್. ಸೊ ಹೇಗೆ ಈ ಚಿಕಿತ್ಸೆ ಪಡ್ಕೊಳ್ಬೇಕು ಅಂತ ಯಾಕೆ ಅನಿಸ್ತು? ಸರ್, ನಾನು ಸುಮಾರು 14 ವರ್ಷದಿಂದ ಈ OCDಯಿಂದ ಬಳಲ್ತಾ ಇದ್ದೀನಿ. ನಾನು ಮಾತ್ರೆ ಮೇಲೆ ಡಿಪೆಂಡ್ ಆಗಿದ್ದೀನಿ. ಬಟ್ ನನಗೆ ಇದು ಮಾತ್ರೆ ಅಷ್ಟು ರೆಸ್ಪಾಂಡ್ ಮಾಡಲಿಲ್ಲ, ನನ್ನ ಮಾತ್ರೆಗೆ ಅಷ್ಟೊಂದು ಇದು ಹೋಗ್ತಾ ಇರಲಿಲ್ಲ ಸಿಂಪ್ಟಮ್ಸು. ಆಗ ನಾನು ಇದ್ರ ಬಗ್ಗೆ ಬೇರೆ ರಿಸರ್ಚ್ ಪೇಪರ್ಗಳು ಎಲ್ಲ ತಿಳ್ಕೊಂಡೆ, ಏನು ಇದಕ್ಕೆ ಏನಾರ ಮಾಡ್ಬೋದು, ಏನಾರ ಪರ್ಮನೆಂಟ್ ಸೊಲ್ಯೂಷನ್ ಇದೆಯಾ, ಟ್ರೀಟ್ಮೆಂಟ್ ಇದೆಯಾ, ಕ್ಯೂರ್ ಇದೆಯಾ ಮಾತ್ರೆ ಬಿಟ್ಟು ಅಂತ. ಆಗ ನಾನು ಈ RTMS ಅನ್ನೋದು ಗೊತ್ತಾಯಿತು ನನಗೆ. ತಕ್ಷಣ ನಾನು JSS ಆಸ್ಪತ್ರೆ ಮನೋವೈದ್ಯ ತಜ್ಞರು ಕಿಶೋರ್ ಸರ್ ಹತ್ರ ಬಂದು, ಸರ್ ಈ ಥರ RTMS ಅನ್ನೋದು ಇದೆಯಂತಲ್ಲ, ಈ ಥರದ್ದು ನನಗೆ ಸಿಗ್ಬೋದಾ ಟ್ರೀಟ್ಮೆಂಟು ಅಂತ ಕೇಳಿದಾಗ ಅವರು 2 ತಿಂಗಳಲ್ಲಿ ನಮ್ಮ ಆಸ್ಪತ್ರೆಗೆ ಅದು ಬರ್ತಾ ಇದೆ, ನೀನು ಅಲ್ಲಿಗೆ ಬಾ, ಅಲ್ಲೇ ಟ್ರೀಟ್ಮೆಂಟ್ ತಗೋ ಅಂತ ಹೇಳಿ ಇವಾಗ ನಾನು ತಗೋತಾ ಇದ್ದೀನಿ ಅದು RTMS ಟ್ರೀಟ್ಮೆಂಟ್. ಓಕೆ ಓಕೆ. ಅಂದರೆ ನಿಮಗೇನು ಲಕ್ಷಣಗಳಿದ್ವು ಈ RTMS ತಗೋಬೇಕು ಅನಿಸುವಾಗ? ನಿಮ್ಗೆ ಯಾವ ರೀತಿಯ ಲಕ್ಷಣಗಳು ನಿಮ್ಮ ಹತ್ರ? ಸರ್ ಹೇಳ್ದಂಗೆ OCD ಅಂತ ಪದೇ ಪದೇ ಕೈ ತೊಳ್ಕೊಳ್ಳೋದು, ಒಂದ್ಸತಿ ಮುಟ್ಟಿದ್ದನ್ನೇ ಮತ್ತೆ ಮತ್ತೆ ಮುಟ್ಟೋದು, ಆಮೇಲೆ ಬಟ್ಟೆ ಹಾಕೊಳ್ಳೋದನ್ನ ನಮಗೆ ಒತ್ತುತ್ತೆ ಅಂತ ಅನ್ನೋ ಫೀಲಿಂಗು, ಈ ಥರದ್ದು ನನಗೆ ಸುಮಾರು ಚಿಕ್ಕ ಹುಡುಗ ಆಗಿದ್ದಾಗಿಂದನೂ ಇತ್ತು. ಆಗ ಮಾತ್ರೆ ಮೇಲೆ ನಾನಿದ್ದೆ. ಬಟ್ ಅದು ಪೂರ್ತಿ ಕಂಪ್ಲೀಟಾಗಿ ಗುಣಮುಖ ಆಗಿರಲಿಲ್ಲ. ನನಗೆ ಅದು ಮಾತ್ರೆ ತಗೊಂಡು ಸ್ವಲ್ಪ ಮಾತ್ರ ಕಮ್ಮಿ ಆಗಿತ್ತು. ಈಗ ಅದಕ್ಕೆ ನನಗೆ ಸ್ವಲ್ಪ ಸೊಲ್ಯೂಷನ್ ಸಿಕ್ಕಿದಾಗೆ ಅನ್ನಿಸ್ತಾ ಇದೆ.
ಓಕೆ ಓಕೆ. ಈಗ ಅನುಭವ ಇವಾಗ ಅನುಭವ ನನಗೆ ಸ್ವಲ್ಪ ಸೊಲ್ಯೂಷನ್ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಎಸ್ ಸರ್, ಎಸ್ ಸರ್. ಸರ್ ಕಿಶೋರ್ ಸರ್, ಸೊ RTMS ಚಿಕಿತ್ಸೆ ಅಂದಾಗ ಬಹುಶಃ ನಾವೊಂದು ಕಲ್ಪನೆ ಮಾಡ್ಕೊಳ್ತಾ ಇದ್ವಿ ಹೇಗಿರುತ್ತೋ ಏನೋ, ಇವನ್ ನಮ್ಮ ಕೇಳುಗರು ಸಹ ಕಲ್ಪನೆ ಮಾಡ್ಕೋಬೋದು. ಬಟ್ ಸ್ವತಃ RTMS ಚಿಕಿತ್ಸೆ ತಗೊಳ್ತಾ ಇರೋರು ನಮ್ಮ ಜೊತೆ ಇರೋದ್ರಿಂದ ಬಹುಶಃ ನಮ್ಗೆ ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ. ಜೊತೆಗೆ ಈ ಚಿಕಿತ್ಸೆಯ ಫಲಕಾರಿ ಹೇಗಿದೆ ಅನ್ನೋದು ಕೂಡ ನಮ್ಗೆ ನೇರವಾಗಿ ಅರ್ಥ ಆಗುತ್ತೆ. ಸೊ ಇವರು ತಮ್ಮ ಹತ್ರ ಬಂದು ಈ ಥರ ಚಿಕಿತ್ಸೆಗಳು ಇದೆ ಅಂತ ಕೇಳ್ಕೊಂಡಾಗ ತಮ್ಗೆ ಏನು ಅನಿಸ್ತು, ಮತ್ತು ಚಿಕಿತ್ಸೆ ನೀಡುವಾಗ ಈ ಸಂದರ್ಭದಲ್ಲಿ ತಮ್ಗೆ ಏನು ಅನಿಸ್ತಾ ಇದೆ? ಭಾಳ ಇಂಟ್ರೆಸ್ಟಿಂಗ್ ಏನು ಅಂದರೆ, ನಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ, ಬುಕ್ಸ್ಗಳಲ್ಲಿ, ಪೇಪರ್ಗಳಲ್ಲಿ ಮಾನಸಿಕ ಕಾಯಿಲೆಗಳಿಗೆ ಏನೇನು ಚಿಕಿತ್ಸೆ ಇದೆ ಅಂತ ಓದ್ತಾ ಇರ್ತಾರೆ. ಅದೆಲ್ಲೆಲ್ಲೋ ಬರ್ತಾನೆ ಇರುತ್ತೆ. ಯಾಕಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ, ಪ್ರಪಂಚದಲ್ಲಿ 1 ಬಿಲಿಯನ್ ಜನ ಒಂದಲ್ಲ ಒಂದು ಮಾನಸಿಕ ಕಾಯಿಲೆಗಳು ಬಳಲ್ತಿದ್ದಾರೆ ಅಂತ. ವಿಶ್ವ ಆರೋಗ್ಯ ಸಂಸ್ಥೆ. ಭಾರತ ಹೇಳುತ್ತೆ, ನಮ್ಮ ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆಯಲ್ಲಿ 14-15% 7 ಜನರಲ್ಲಿ ಒಬ್ಬರಿಗೆ ಒಂದಲ್ಲ ಒಂದು ಮಾನಸಿಕ ಕಾಯಿಲೆ ಇದೆ. ಅದು ತಂಬಾಕು ಸೇವನೆ ಇರ್ಬೋದು, ಆಲ್ಕೋಹಾಲ್ ಸೇವನೆ ಇರ್ಬೋದು, ಅಥವಾ ಖಿನ್ನತೆ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಫೋಬಿಯಾ ಇರ್ಬೋದು, ಸ್ಕಿಜೋಫ್ರೇನಿಯಾ ಇರ್ಬೋದು, ಈ ಥರ ಎಷ್ಟೊಂದು ಕಾಯಿಲೆಗಳು ಇರುತ್ತೆ. ಅಂದರೆ ಇಷ್ಟು ಮಟ್ಟದಲ್ಲಿ ಇರಬೇಕಾದ್ರೆ ಜನನೂ ಕೂಡ ಚಿಕಿತ್ಸೆ ಏನೇನಿದೆ ಅಂತ ನೋಡ್ತಾ ಇರ್ತಾರೆ, ಮಾತ್ರೆಗಳ ಬಗ್ಗೆ ನೋಡ್ತಾ ಇರ್ತಾರೆ, ಇದ್ರ ಬಗ್ಗೆ ನೋಡ್ತಾ ಇರ್ತಾರೆ. ಸೊ ಆ ಥರ ಅವ್ರು ಪೃಥ್ವಿ ಅವ್ರು ಹೇಳ್ದಂಗೆ ಅವರೇ ನೋಡ್ಬಿಟ್ಟು ಈ ಥರ ಚಿಕಿತ್ಸೆ ಇದೆಯಂತಲ್ಲ ನಿಮ್ಮ ಹತ್ರ ಇದೆಯಾ ಅಂತ ಕೇಳಿದ್ರು. ಅದು ಕಾಕತಾಳಿ ಥರ ಅವಾಗ ತಾನೇ ನಮಗೆ ಆ ಚಿಕಿತ್ಸೆ ಇದು RTMS ಮೆಷಿನ್ ನಮ್ಮ ಆಸ್ಪತ್ರೆಯಲ್ಲಿ ಅದನ್ನು ಇನ್ಸ್ಟಾಲ್ ಮಾಡೋದಕ್ಕೆ ನಾವು ಶುರು ಮಾಡಿದ್ವಿ. ಸೊ ನಾ ಹೇಳಿದ್ವಿ, ಆ ಸೇವೆ ನಮ್ಮಲ್ಲೇ ಶುರು ಆಗುತ್ತೆ, ನೀವು ಅಲ್ಲೇ ಬಂದು ತಗೋಬಹುದು ಅಂತ. ಗ್ರೇಟ್ ಸರ್. ಹೇಗೆ ಸರ್ ಈ ಚಿಕಿತ್ಸೆ ಅಂದರೆ ಹೇಗಿರುತ್ತೆ? ಆ ಚಿಕಿತ್ಸೆ ನಂತರ ನಮ್ಮ ಪೃಥ್ವಿಯವರಿಗೆ ಹೇಗೆ, ಪೃಥ್ವಿಯವರಲ್ಲಿ ಕಂಡಂಥ ಬದಲಾವಣೆಗಳು ಏನು ಸರ್? ಅಂದರೆ ಪೃಥ್ವಿಯವರು ಭಾಳ ಚೆನ್ನಾಗಿ ಹೇಳಿದ್ರು. ಈಗಾಗಲೇ ಅವರು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ನಾವೇನು ಹೇಳ್ತೀವಿ, ಪದೇ ಪದೇ ನಮ್ಮ ಆಲೋಚನೆಗಳಲ್ಲಿ ಈ ಕೆಲವು ಕ್ರಿಯೆಗಳು, ಈಗ ಅವರು ಹ್ಯಾಂಡ್ ವಾಶ್ ಮಾಡಿದ್ಮೇಲೆ ಇನ್ನೊಂದ್ಸತಿ ಗಲೀಜು ಆಗ್ಬಿಡುತ್ತೇನೋ ಅಂತ ಇನ್ನೊಂದ್ಸತಿ ಮಾಡಬೇಕು ಅನ್ಸುತ್ತೆ. 2ನೇ ಬಾರಿ ಮಾಡಿದಾಗ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲಿ ಮಾಡಿದೀನೋ ಸರಿ ಇಲ್ವೋ ಅಂತ ಮತ್ತೊಂದು ಸತಿ ಮಾಡಬೇಕು ಅನ್ಸುತ್ತೆ. ಆ ಥರ ಒಂದು 20-30 ಸತಿ ಪ್ರತಿ ಸತಿನೂ ಮಾಡ್ತಾನೆ ಇರಬೇಕು ಅನ್ಸುತ್ತೆ. ಅವ್ರಿಗೆ ಅನ್ಸುತ್ತೆ ಅದು ಉಪಯೋಗ ಇಲ್ಲ ಅಂತ, ಬಟ್ ನಮ್ಮ ಮನಸ್ಸಿಂದ ಆ ಸಿಗ್ನಲ್ಸ್ಗಳು ಮಿದ್ಲಿಂದ ಇಲ್ಲ ವಾಶ್ ಮಾಡಬೇಕು ಅನ್ಸುತ್ತೆ, ಅಥವಾ ಇಲ್ಲೆಲ್ಲೋ ಚುಚ್ದಂಗೆ ಆಗುತ್ತೆ ಅನ್ಸುತ್ತೆ, ಅದು ಸರಿ ಮಾಡ್ಕೋಬೇಕು ಅನ್ಸುತ್ತೆ. ಈ ಥರ ಗಂಟೆ ದಿನಗಟ್ಲೆ ಅದು ಹಿಂಸೆ ಮಾಡ್ತಾ ಇರುತ್ತೆ. ಓದಕ್ಕಾಗೋದಿಲ್ಲ, ಕೆಲಸ ಮಾಡೋಕ್ಕಾಗೋದಿಲ್ಲ. ಇದು ಪೃಥ್ವಿಯವ್ರಿಗೆ ಆಗ್ತಿತ್ತು. ಆಮೇಲೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಗಳು, ಮಾತ್ರೆ ಮತ್ತು ಥೆರಪಿ ಅಂತ ನಾವು ಹೇಳ್ತೀವಿ. ಕೆಲವರಲ್ಲಿ ನಮ್ಮ ಎಲ್ಲ ಪ್ರಯತ್ನ ಪಟ್ಟಾಗ್ಲೂ ಒಂದು 50%-60% ರೆಸ್ಪಾನ್ಸ್ ಇರುತ್ತೆ. ಕೆಲವರಲ್ಲಿ ಅದು ಪದೇ ಪದೇ ಬರುತ್ತೆ. ಸೊ ನಾವು ಆ ಥರ ವ್ಯಕ್ತಿ, ಈಗ ಪೃಥ್ವಿಯವ್ರು ಹೇಳ್ದಂಗೆ ಅವ್ರಿಗೆ ನಾವು ಇದನ್ನ ಆ್ಯಡ್ ಆನ್ ಥರ ಮಾತ್ರೆಗಳ ಜೊತೆ ಇದನ್ನು ಜೊತೆ ಕೊಡೋದ್ರಿಂದ ಬೆನಿಫಿಟ್ಸ್ ಹೆಚ್ಚಾಗುತ್ತೆ ಅಂತ ನಾವು RTMS ನ ಸಜೆಸ್ಟ್ ಮಾಡಿದ್ವಿ. ಸೊ ಈ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅವಾಗಲೇ ನಾ ಹೇಳ್ದಂಗೆ RTMS ನ ಇಟ್ ಈಸ್ ಎ ರೆಕಮೆಂಡೆಡ್, ಅದನ್ನು ವಿಶ್ವ ಮಾನ್ಯತೆ ಪಡೆದಿದೆ. ಈ ಚಿಕಿತ್ಸೆ ನಾವು ಕೊಡ್ಬೋದು, ಇದನ್ನು ಕೊಡು, ಇದು ಮಾಡೋದು ಅಂತ. ಸೊ ಅದರಿಂದ ನಾವು ಪೃಥ್ವಿಯವ್ರಿಗೆ ಈ ಚಿಕಿತ್ಸೆನ ಅವರು 9-10 ಗಂಟೆಗೆ ಬರ್ತಾರೆ. ಒಂದು 5 ನಿಮಿಷ ಅದು ಪ್ರೀ ಪ್ರೊಸೀಜರ್ ಅಂತ ಇರುತ್ತೆ. ಒಂದು ಚೇರಲ್ಲಿ ಅವರು ಕೂತ್ಕೊಳ್ತಾರೆ. ಒಂದು ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಮಿದ್ಲಿನ ನಾವು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ಏರಿಯಾನ ನಾವು ಒಂದು ಫ್ರೀಕ್ವೆನ್ಸಿಲಿ ಸ್ಟಿಮ್ಯುಲೇಟ್ ಮಾಡ್ತೀವಿ. ಒಂದು ಕೃತಕವಾಗಿ ಆ ಬ್ರೈನ್ನ ಈ ಮ್ಯಾಗ್ನೆಟ್ ಹೇಗೆ ನಿಮಗೆ ಸೈನ್ಸಲ್ಲಿ ಬರುತ್ತೆ, ಹೇಗೆ ಅದು ತನ್ನ ಶಕ್ತಿನ ಆ ಏರಿಯಾದಲ್ಲಿ ಸ್ಟಿಮ್ಯುಲೇಟ್ ಮಾಡುವಂಥದ್ದು, ನಾವು ಮಿದ್ಲಲ್ಲಿ ಆಗುವಂಥ ಕೆಲವು ಕ್ರಿಯೆಗಳನ್ನ ಮ್ಯಾಗ್ನೆಟ್ ಮುಖಾಂತರ ಸ್ವಲ್ಪ, ಮ್ಯಾಗ್ನೆಟ್ ಅಂದ್ರೆ ಮನೆಯಲ್ಲಿ ಸುಮಾರು ಮ್ಯಾಗ್ನೆಟ್ ಅಲ್ಲ, ಅದು ಮಾನ್ಯತೆ ಪಡೆಯುತ್ತಿರುವಂತ ಫ್ರೀಕ್ವೆನ್ಸಿ ವಿಶೇಷತೆ. ಒಂದು ಅವರು 30 ನಿಮಿಷದಲ್ಲಿ ಪ್ರೊಸೀಜರ್ ಮುಗಿಸ್ಕೊಂಡು ಆರಾಮಾಗಿ ಹೋಗ್ತಾರೆ. ಅಂದ್ರೆ ಇರ್ಬೇಕು ಅಂತೇನಿಲ್ಲ, ಹಾಸ್ಪಿಟಲ್ ಇರ್ಬೇಕು, ಹಾಸ್ಪಿಟಲೈಸ್ ಆಗುವ ಅವಶ್ಯಕತೆ ಇಲ್ಲ ಅಂತ. ಅವ್ರು ಅದು ದಿನಕ್ಕೊಮ್ಮೆ ಅಥವಾ ದಿನದಲ್ಲಿ 2 ಬಾರಿ ಆ ತರ 2 OPD ಬೇಸ್ಡಲ್ಲೇ ಹೋಗ್ಬೋದು. ಸರಿ, ಇದು RTMS ಚಿಕಿತ್ಸೆಯ ವಿಧಾನದ ಬಗ್ಗೆ ಆವಾಗಲೇ ಹೇಳಿದರೆ, ಬಟ್ ಮನುಷ್ಯನಿಗೆ ಒಂದಷ್ಟು ಏನು ರಾಸಾಯನಿಕ ಅಂಶಗಳು ಉತ್ಪತ್ತಿ ಆದಾಗ, ಅದು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಉತ್ಪತ್ತಿ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಈ ಥರದೊಂದು ಕ್ರಿಯೆಗಳಾಗುತ್ತೆ ಅಂತ. ಸೊ ಇದು ಹೇಗೆ ಅದನ್ನು ಶಮನ ಮಾಡುತ್ತೆ?
ಮತ್ತು ಈ ಚಿಕಿತ್ಸೆ ಇದ್ರ ಜೊತೆ ಮಾತ್ರೆಗಳು ತಗೋಬೇಕಾ ಅಥವಾ ಇದೊಂದರಿಂದನೇ ಏನಾದರೂ ಸರಿಪಡಿಸ್ಲಿಕ್ಕೆ ಸಾಧ್ಯ ಇದೆ ಹೇಗೆ ಅಂತ? ಭಾಳ ಒಳ್ಳೆ ಪ್ರಶ್ನೆ. ಒಂದು ಸ್ಟ್ಯಾಂಡ್ ಅಲೋನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಯೂಶಲಿ ಅದೊಂದೇ ಚಿಕಿತ್ಸೆ ಕೊಡ್ಬೋದಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಆ ಥರ ಈ RTMSನ ನಾವು ಪ್ರೆಗ್ನೆಂಟ್ ವುಮೆನಲ್ಲಿ ಇದು ಸ್ಟ್ಯಾಂಡ್ ಅಲೋನ್ ಥರ ಕೊಡ್ಬೋದು. ಯಾಕಂದರೆ ಮಾತ್ರೆ ಕೊಡೋಕ್ಕಾಗಲ್ಲ ಅಂದಾಗ ಇದು ಮಚ್ ಸೇಫ್. ಯಾಕಂದರೆ ಮಿದ್ಲಿನ ರಾಸಾಯನಿಕ ಇದಕ್ಕೆ ಅದು ಗರ್ಭಿಣಿ ಸ್ತ್ರೀಗಾಗಲಿ ಮಗುಗಾಗಲಿ ಅದು ಇದು ಮಾಡೋದಿಲ್ಲ. ಸೊ ಆವಾಗ ಈ ಥರ ಸಿಚುವೇಶನಲ್ಲಿ ನಾವು ಸ್ಟ್ಯಾಂಡ್ ಅಲೋನ್ ಥರ ಇದೊಂದೇನೆ ಯೂಸ್ ಮಾಡ್ಬೋದು ಅಂತ. OCD ಮತ್ತೆ ಡಿಪ್ರೆಷನ್ನಲ್ಲೂ ಕೂಡ ಯೂಶಲಿ ಮಾತ್ರೆಗಳ ಜೊತೆ ಇದ್ರ ಉಪಯೋಗ ಹೆಚ್ಚು. ಸೊ ನಾವು ಕಾಂಬಿನೇಷನ್ ಮಾತ್ರೆನೂ ಕೊಟ್ಟು ಇದನ್ನು ಕೊಡ್ತೀವಿ. ಅದು ಸ್ವಲ್ಪ ಜನಕ್ಕೆ ಉಪಯೋಗ ಆಗುತ್ತೆ. ಪೃಥ್ವಿ ಸರ್, ಇದರ ಅನುಭವದ ಬಗ್ಗೆ ಕೇಳ್ತಾ ಇದ್ದೆ. ಆದರೆ ಈ RTMS ಚಿಕಿತ್ಸೆ ಅಂದಾಗ ಮಿದ್ಲಿಗೆ ಇದನ್ನು ಹಾಕ್ತಾರೆ, ಏನೋ ಕರೆಂಟ್ ಪಾಸ್ ಆಗುತ್ತೆ, ಸಮಥಿಂಗ್ ಏನೋ ಭಯ, ಆ ಇಕ್ವಿಪ್ಮೆಂಟ್ ನೋಡಿದಾಗ ಕೆಲವ್ರಿಗೆ ಆತಂಕ ಆಗುತ್ತೆ, ಭಯ ಆಗುತ್ತೆ. ತಮಗೆ ಆ ಚಿಕಿತ್ಸೆಗೆ ಒಳಪಡಿಸುವಾಗ ಆ ಸ್ಟಿಮ್ಯುಲೇಷನ್ ಸಮಥಿಂಗ್ ಏನೋ ಹೇಳಿದ್ರು, ಅದನ್ನು ಬಳಸುವಾಗ ತಮಗೆ ಅದು ಅನುಭವ ಏನು? ಸರ್, ಅದು ಏನೂ ಆಗಲ್ಲ, ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಟ್ಯಾಪ್ ಮಾಡ್ದಂಗೆ ಆಗುತ್ತೆ ತಲೆ ಮೇಲೆ. ಅದನ್ನ ಹಾಕ್ತಾರಲ್ಲ, ಸೌಂಡ್ ಬರ್ತಾ ಇರುತ್ತೆ. ಅದು ನಮ್ಮ ತಲೆ ಮೇಲೆ ಯಾರೋ ಒಂದು ಕುಟ್ಟದಂಗೆ ಸಣ್ಣದಾಗಿ ಕುಟ್ಟದಂಗೆ ಆಗತ್ತೆ ಹೊರತು ಅದು ಬಿಟ್ಟು ಬೇರೆ ಏನೂ ಆಗಲ್ಲ. ಅದಾದ್ಮೇಲೂ ಅಷ್ಟೇ, ಏನು ನನ್ಗೇನು ಆಗಿಲ್ಲ, ಪವರ್ ಪಾಸ್ ಆಯ್ತು ಆ ಥರ ಏನೂ ಇಲ್ಲ, ಕರೆಂಟ್ ಏನು ಹೊಡೆಯಲ್ಲ, ಆ ಥರ ಏನೋ ಅನ್ಕೋಬಾರ್ದು. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಇಲ್ಲ. ಸೊ ಒಂದು ಒಳ್ಳೆ ಅನುಭವ. ಅದು ಏನು ಅವ್ರು ಮೊದಲೇ ಹೇಳಿದ್ರು, ಅದು ನೋವು ಇಲ್ಲದೇ ಇರುವಂತ ಒಂದು ಒಳ್ಳೆ ಚಿಕಿತ್ಸೆ ವಿಧಾನ ಇಲ್ಲ. ಟ್ಯಾಪ್ ಮಾಡ್ದಂಗೆ ಆಗುತ್ತೆ ಅಷ್ಟೇ ಸರ್. ಎಸ್ ಸರ್. ಇದರಿಂದ ಏನಾದ್ರು ನಮಗೆ ಅಡ್ಡ ಪರಿಣಾಮ, ಮೊದಲು ತಗೊಳ್ತಿದ್ದಕ್ಕೂ ಇದಕ್ಕೂ ಏನಾದ್ರು ಅಡ್ಡ ಪರಿಣಾಮ ಆ ಥರದ್ದು? ನನ್ನಲ್ಲಿ ಆ ಥರ ಏನು ಕಾಣಿಸ್ಕೊಂಡಿಲ್ಲ ಸರ್. ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮ ತಗೊಂಡಾದ್ಮೇಲೆ ಕಾಣಿಸ್ಕೊಂಡಿಲ್ಲ. ಎಸ್ ಸರ್. ಕೆಲವರು ಅಯ್ಯೋ ಅದಾಗ್ಬಿಡ್ಬೋದು ಇದಾಗ್ಬಿಡ್ಬೋದು ಅನ್ನೋ ಆತಂಕ ಇರುತ್ತೆ. ಅದು ಕೂಡ ಈಗೇನು ಮತ್ತೆ ಅದು ಯಾವುದೇ ಒಂದು ಚಿಕಿತ್ಸೆಗೆ ಕೆಲವು ಉಪಯೋಗವಾಗುವಂಥದ್ದು, ಕೆಲವು ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋವಂಥದ್ದು ಅಡ್ಡ ಪರಿಣಾಮಗಳು ಇದ್ದೇ ಇರುತ್ತೆ. ಸೊ ಇದರಲ್ಲಿ ನಾವು ಈ ಫಿಟ್ಸ್ ಇರುವಂಥ ಕಾಯಿಲೆಗಳಲ್ಲಿ ಇದನ್ನು ಅವಾಯ್ಡ್ ಮಾಡ್ತೀವಿ, ಅಥವಾ ಆ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಕೊಡ್ತೀವಿ. ಸಿಜರ್ಸ್ ಅಂತ ನಾವೇನು ಹೇಳ್ತೀವಿ, ಫಿಟ್ಸ್ ಅಂತ ನಾವೇನು ಹೇಳ್ತೀವಿ, ಅದನ್ನ ನಾವು ಯೂಶಲಿ ಚೆಕ್ ಮಾಡ್ಕೊಳ್ತೀವಿ ಇದೆಯಾ ಅಂತ. ಆಮೇಲೆ ಪೇಸ್ ಮೇಕರ್, ಹೃದಯದಲ್ಲಿ ಕೆಲವು ಮೆಟಲ್ದು ಕಾಕ್ಲಿಯರ್ ಇಂಪ್ಲಾಂಟ್ಸ್ ಅಂತ ಹೇಳ್ತೀವಿ. ನಮ್ಮ ಮಿದ್ಲಲ್ಲಿ ಮತ್ತೆ ಇದರಲ್ಲಿ ಯಾವ್ದಾದ್ರು ಮೆಟಲ್ದು ಇದ್ರೆ ಅಂತ ಪೇಷಂಟ್ಸ್ಗಳಿಗೆ ನಾವು ಕೊಡೋದಿಲ್ಲ. ಆಮೇಲೆ ಕೊಟ್ಮೇಲೆ ಕೆಲವು ಜನಕ್ಕೆ ಸ್ವಲ್ಪ ಹೊತ್ತು ತಲೆನೋವು ಅನ್ಸ್ಬೋದು, ಕೆಲವು ಸ್ವಲ್ಪ ಅನ್ಈಸಿ ಅನ್ಸ್ಬೋದು. ಈಗ ಅವ್ರ ಪೃಥ್ವಿ ಅವ್ರಿಗೆ ಏನು ಅನ್ಸ್ಲಿಲ್ಲ, ಕೆಲವ್ರಿಗೆ ಒಂದು 10-15 ನಿಮಿಷ ನಂಗೆ ಸ್ವಲ್ಪ ತಲೆನೋವು ಅನ್ಸ್ತಾ ಇದೆ ಅಂತಾರೆ. ಅದೊಂಥರ ಸೈಕಾಲಜಿಕಲ್ ಹಾಕಿದ್ರು ಅನ್ನೋ ಫೀಲಿಂಗ್ ಕೂಡ ಆಗಬಹುದು. ಮತ್ತೆ ಅವ್ರು ಏನ್ ಮಾತ್ರೆ ತಗೊಳ್ತಾ ಇದ್ದಾರೆ ಅನ್ನೋದು ಒಂದು ನೋಡ್ತೀವಿ. ಆಮೇಲೆ ಚಿಕಿತ್ಸೆ ಬರೋಕ್ಕಿಂತ ಮುಂಚೆ ಡ್ರಿಂಕ್ಸ್ ಆಗಲಿ, ಸ್ಮೋಕಿಂಗ್ ಆಗಲಿ, ಅದನ್ನ ಅವಾಯ್ಡ್ ಮಾಡಿದ್ರೆ ಬೆಟರ್. ಯಾಕಂದ್ರೆ ಅವೆಲ್ಲ ನಮ್ಮ ಮಿದ್ಲಲ್ಲಿ ಈ ತರ ಫಿಟ್ಸ್ ಆ ತರ ಬರುವಂತದ್ದು ಇದಕ್ಕೆ ಸ್ವಲ್ಪ ತೊಂದರೆ ಮಾಡುತ್ತೆ. ಸೊ ಆ ಕಂಪನಿಗಳು ಇಲ್ಲದೆ ಹೋಗ್ಲಿ ಅಂತ ಜನಕ್ಕೆ ಮುಂಚೆ ಹೇಳ್ತೀವಿ, ಡ್ರಿಂಕ್ಸ್ ಸ್ಮೋಕಿಂಗ್ ಮಾಡಬೇಡಿ. ಆಮೇಲೆ ಯಾವುದೇ ಮೆಟಲ್ ಪೀಸಸ್ ತಲೆ ಒಳಗೆ ಹೃದಯದಲ್ಲಿದ್ರೆ ಮುಂಚೆನೆ ಹೇಳಿ ಅಂತ. ಇವೆಲ್ಲ ಸರ್. ಈ ಚಿಕಿತ್ಸೆ ತಗೊಳ್ಳುವಾಗ ಈಗ ತಾವು ಮಾತನಾಡುವಾಗ ಅನ್ಸುತ್ತೆ ಒಂದು ಒಳ್ಳೆ ಚಿಕಿತ್ಸೆ, ಆದರೆ ಇದೆಲ್ಲ ಮಾಡಿಫೈಡ್ ಹೊಸದಾಗಿ ಸಂಶೋಧನೆ ಆಗಿರುವಂಥ ಚಿಕಿತ್ಸೆಗಳು. ಬಟ್ ಜನರ ಮನಸ್ಸಲ್ಲಿ ಅಯ್ಯೋ ಇದು ತುಂಬ ದುಬಾರಿ ಇರ್ಬೋದು, ವೆಚ್ಚ ಜಾಸ್ತಿ ಇರ್ಬೋದೇನೋ ಅಂತ ಅನಿಸುತ್ತೆ. ಅಡ್ವಾನ್ಸ್ಡ್ ಚಿಕಿತ್ಸೆ ಅಂತ ಆ ಥರ ಆಲೋಚನೆ ಬರುತ್ತೆ. ಸೊ ಸಾಮಾನ್ಯ ಜನರು ಇದನ್ನು ತಗೊಳ್ಳೋಕೆ ಅವಕಾಶ ಇದೆಯಾ? ಬಹಳ ಒಳ್ಳೆ ಪ್ರಶ್ನೆ. ಕರ್ನಾಟಕ ಸರ್ಕಾರ ಯಶಸ್ವಿನಿ ಸ್ಕೀಮಲ್ಲಿ ಇದನ್ನ ಫ್ರೀ ಮಾಡಿದೆ. ಸೊ ಯಾವುದೇ ವ್ಯಕ್ತಿ ಯಶಸ್ವಿನಿ ಸ್ಕೀಮ್ ಇದ್ರೆ ಅವರು ಈ ಚಿಕಿತ್ಸೆನ ಪ್ರೀ ಎವ್ಯಾಲ್ಯೂಯೇಷನ್ ಕೂಡ ಫ್ರೀ, ಪ್ರತಿ ಸೆಷನ್ ಫ್ರೀ. ಅದನ್ನ ಆ ಆಸ್ಪತ್ರೆ ಯಶಸ್ವಿನಿ ಸ್ಕೀಮಲ್ಲಿ ಎಂಪವರ್ ಆಗಿದ್ರೆ ಫ್ರೀ ಇದೆ. ಮತ್ತೆ JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಇರೋದ್ರಿಂದ ನಮ್ಮಲ್ಲಿ ಚಿಕಿತ್ಸೆ ಬೇರೆ ಆಸ್ಪತ್ರೆಗಿಂತ ಕಡಿಮೆ ಇರುತ್ತೆ. ಸೊ ಜನಕ್ಕೆ ಇದು ತುಂಬಾ ಅಫೋರ್ಡಬಲ್ ಕ್ಯಾಟಗರಿಲಿ ಇಟ್ಟಿದ್ದೀವಿ. ಈಗ ಅವರು ಬಲ್ಕ್ ಅಂದ್ರೆ ಇಷ್ಟು ಸೆಷನ್ ಅಂತ ಮುಂಚೆ ತಗೊಂಡ್ರೆ ಕಾಸ್ಟ್ ಇನ್ನೂ ಕಡಿಮೆ ಇರುತ್ತೆ. ಒಂದ್ ಸೆಷನ್ಗೆ ಇಷ್ಟು ಅಂತ ಇರುತ್ತೆ. ಸಾಧಾರಣವಾಗಿ ಬೇರೆ ಆಸ್ಪತ್ರೆಯಲ್ಲಿ 2,000ದಿಂದ 5,000 ರೂಪಾಯಿ ಒಂದ್ ಸೆಷನ್ಗಾದ್ರೆ, ನಮ್ಮಲ್ಲಿ ಒಂದು 700 ರೂಪಾಯಿಂದ 1,500 ರೂಪಾಯಿ ಆಗ್ತದೆ. ಸೊ ಆ ರೇಂಜು ಕಡಿಮೆ. ಪೇ ಮಾಡೋರ್ಗೂ ಕೂಡ ಅಂತೇನು ಬರ್ಡನ್ ಇಲ್ಲ, ಜೊತೆಗೆ ಅದನ್ನು ಪೇ ಮಾಡಕ್ ಆಗ್ಲಿಲ್ಲ ಅಂತ ಯಶಸ್ವಿನಿ ಸ್ಕೀಮಲ್ಲಿ ಫ್ರೀ
ಸಂಪೂರ್ಣವಾಗಿ ಫ್ರೀ ಆಗುತ್ತೆ. ಸೊ ಹಾಗಾಗಿ ಜನರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಅಲ್ಲ, ಒಂದು ಸಂತೋಷದ ವಿಚಾರ ಏನಂದರೆ ಇಂಥ ಒಂದು ಅಡ್ವಾನ್ಸ್ಡ್ ಚಿಕಿತ್ಸೆಯನ್ನು ಮೈಸೂರಿಗೆ ತರೋದು ಅಥವಾ ನಿಮ್ಮ JSS ಆಸ್ಪತ್ರೆಯಲ್ಲಿರೋದು ಒಂದು ಸಂತೋಷದ ವಿಚಾರ. ಜೊತೆಗೆ ಅದು ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಕೈಗೆಟುಕುವ ರೀತಿಯಲ್ಲಿ ಮಾಡೋದಿದೆಯಲ್ಲ, ಅದು ಕೂಡ ಬಹಳ ಒಂದು ವಿಶೇಷ ಸರ್. ಹಾಗಾಗಿ ತಮಗೆ ನಮ್ಮೆಲ್ಲರ ಕೇಳುಗರ ಪರವಾಗಿ ಕೃತಜ್ಞತೆಯನ್ನು ಕರ್ನಾಟಕ ಸರ್ಕಾರ ಮತ್ತು JSS ಆಸ್ಪತ್ರೆ ಅವರು ಮಾಡಿರುವಂಥ ಖಂಡಿತ ಸರ್. ಎಸ್ ಸರ್, ಕಳೆದ ಸಂಚಿಕೆಯಲ್ಲೂ ಒಂದು ಕಾಯಿಲೆ ಬಗ್ಗೆ ನಾವು ಅರ್ತಿ ಜೊತೆ ಕೂತ್ಕೊಂಡು ವೈದ್ಯರ ಜೊತೆ ಕೂತ್ಕೊಂಡು ಮಾತನಾಡಿದ್ವಿ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಅಂದರೆ ಒಂದು ಯಾವುದಾದ್ರೂ ತೊಂದರೆಗಳಿದ್ದರೆ, ಸಮಸ್ಯೆಗಳಿದ್ದರೆ ಅಥವಾ ಕಾಯಿಲೆಗಳಿದ್ದರೆ ಅದನ್ನು ನಿವಾರಿಸಲಿಕ್ಕೆ ಒಟ್ಟಿಗೆ ಸೇರಿ ಮಾಡಿದಾಗಲೇ ಅದು ಅನುಕೂಲ ಆಗುತ್ತೆ. ಈಗ ಡಾಕ್ಟರ್ ಹೇಳಿದ ತಕ್ಷಣ ಪೇಷೆಂಟ್ ಅದನ್ನು ಅನುಸರಿಸಲಿಲ್ಲ ಅಂದರೆ ಅದು ಸಕ್ಸಸ್ ಆಗಲ್ಲ. ಸೊ ಇಬ್ಬರ ಕೋಆರ್ಡಿನೇಷನು ಫಾಲೋ ಅಪ್ಸಿಂದ ಅದು ಸಕ್ಸಸ್ ಬರುತ್ತೆ. ಸೊ ಅಂಥ ಒಂದು ಒಳ್ಳೆ ಕ್ಲೈಂಟ್ಸು ನಮಗೆ ಲಾಸ್ಟ್ ವೀಕು ಸಿಕ್ಕಿದ್ರು. ಈ ವೀಕು ನಮ್ಮ ಪೃಥ್ವಿ ಅವರು ಇದೇ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಸಹಕರಿಸಿದ್ದಾರೆ. ಆ ಮೂಲಕ ಈ ಚಿಕಿತ್ಸೆಯ ಒಂದು ಉಪಯೋಗವನ್ನು ಇತರರಿಗೂ ಕೂಡ ಒಂದು ಸಾರುವಂಥ ಒಂದು ಸಮಯ ಇದು ಅಂತ ನಾನು ಭಾವಿಸ್ಕೊಳ್ತೀನಿ. ಪೃಥ್ವಿ ಸರ್, ಕೊನೆಯದಾಗಿ ಈ ಚಿಕಿತ್ಸೆ ಕುರಿತು ಕೇಳುಗರಿಗೆ ಏನು ಹೇಳ್ತೀರಿ, ಅಥವಾ ಇತರರು ಇದನ್ನು ಪಡ್ಕೊಳ್ಬಹುದು ಅನ್ನೋ ಒಂದು ಸಂದೇಶವನ್ನು ಏನಾದರೂ ಕೊಡ್ತೀರಾ? ದಯವಿಟ್ಟು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆಂದರೆ ನಾನು ಹೋಗಿ ಓದಿದೆ ಇದ್ರ ಬಗ್ಗೆ. FDA ಅಪ್ರೂವ್ಡ್ ಇದೆ. ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ನನಗೂ ನನ್ನ ಅದಕ್ಕೆ ಏನು ಇದಿತ್ತು, ಆರೋಗ್ಯ ಏರುಪೇರು ಆಗಿತ್ತು, ಅದು ಎಲ್ಲ ನಾರ್ಮಲ್ಸಿಗೆ ಬರ್ತಾ ಇದೆ. ಮಾತ್ರ ಈ ಸಪೋರ್ಟು ಇದ್ರ ಸಪೋರ್ಟ್ ಎರಡರಿಂದ ನನ್ನಲ್ಲೇ ಬೆಳವಣಿಗೆ ಕಾಣಿರೋದ್ರಿಂದ ದಯವಿಟ್ಟು ಇಂಥದ್ದನ್ನು ಉಪಯೋಗ ಪಡಿಸ್ಕೊಳ್ಳಿ. JSS ಅವರು ಇಲ್ಲಿಗೆ ಮೈಸೂರಿಗೆ ತಂದು ಕೊಟ್ಟಿದ್ದಾರೆ. ಇಂಥ ಇದನ್ನ ಎಲ್ಲ ಕಡೆನೂ ಸಿಗಲ್ಲ ಈ ಥರದ ಅಡ್ವಾನ್ಸ್ಡ್ ಟ್ರೀಟ್ಮೆಂಟು. ಅದಕ್ಕೆ ಉಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ JSS ಅವ್ರಿಗೆ ಮತ್ತು ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಅವ್ರಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆಗಳು, ಧನ್ಯವಾದಗಳನ್ನು ಹೇಳ್ತೇನೆ. ತಮಗೂ ಕೂಡ ಧನ್ಯವಾದ. ಇಲ್ಲಿವರೆಗೂ ಬಂದು ತಮ್ಮ ಅನುಭವನ ಹಂಚ್ಕೊಳ್ಳೋದ್ರ ಮೂಲಕ ಇತರರಿಗೂ ಸಹಾಯ ಮಾಡ್ತಿದ್ದೀರಲ್ಲ, ಹಾಗಾಗಿ ಅವರೆಲ್ಲರ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ ಸರ್. ಸರ್, ಕಿಶೋರ್ ಸರ್, ಒಟ್ಟಾರೆ ಈ RTMS ಚಿಕಿತ್ಸೆ ಮತ್ತು ಇದರ ವಿಧಾನ ಕುರಿತಂತೆ ಅಥವಾ ಇದರ ಒಂದು ಪರಿಣಾಮ, ಇಂಪ್ಯಾಕ್ಟ್ಸ್ ಕುರಿತಂತೆ ನಮ್ಮ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮಾನಸಿಕ ಕಾಯಿಲೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರೋ ಪ್ರಕಾರ ಸಾಕಷ್ಟು ಜನರಲ್ಲಿ ಕಾಣಿಸ್ಕೋಬಹುದು. ಅದರಲ್ಲಿ ಖಿನ್ನತೆ, ಗೀಳಿನ ತೊಂದರೆ, ಬೈಪೋಲಾರ್ ಅಫೆಕ್ಟಿವ್ ಡಿಸಾರ್ಡರ್, ಆಲ್ಕೋಹಾಲ್ ಡಿಪೆಂಡೆನ್ಸ್ ಸಿಂಡ್ರೋಮ್, ನಿಕೋಟಿನ್ ಡಿಪೆಂಡೆನ್ಸ್, ಈ ಥರ ಸಾಕಷ್ಟು ಮಾನಸಿಕ ಕಾಯಿಲೆಗಳು ಸರ್ವೇ ಸಾಮಾನ್ಯ. ಅದನ್ನು ಸೂಕ್ತವಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮನೋವೈದ್ಯರನ್ನು ಕಂಡು ಚಿಕಿತ್ಸೆ ಪಡ್ಕೊಂಡ್ರೆ ಸಾಕಷ್ಟು ಚೆನ್ನಾಗಿ ಜೀವನ ನಡೆಸ್ಬೋದು. ಅದರಲ್ಲೂ ಈಗ ಪೃಥ್ವಿ ಅವ್ರು ಹೇಳ್ದಂಗೆ ಅವರೇ ಯೋಚನೆ ಮಾಡಿ ನಾನು RTMS ತಗೊಳ್ತೀನಿ ಅಂತ ಬಂದು ಅದಕ್ಕೆ ತಕ್ಕಂಗೆ JSS ಆಸ್ಪತ್ರೆಯಲ್ಲಿ ನಾವು ರಿಪಿಟೇಟಿವ್ ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್, ಥೀಟಾ ಬರ್ಸ್ಟ್ ಅಂತ ಆಧುನಿಕ ಚಿಕಿತ್ಸೆನ ನಾವೀಗ ಶುರು ಮಾಡೋದ್ರಿಂದ ಜನರು ಈ ಸವಲತ್ತುಗಳನ್ನ ಆರಾಮಾಗಿ ಪಡ್ಕೋಬಹುದು. ಅವ್ರಿಗೆ ಈ ಚಿಕಿತ್ಸೆ ಬಗ್ಗೆ ಕೇಳಬೇಕು ಅಂದರೆ ನಮ್ಮ ಆಸ್ಪತ್ರೆಯ ಫೋನ್ ನಂಬರ್ 0821-233-5188. ಮತ್ತೊಮ್ಮೆ ಹೇಳ್ತೀನಿ, 0821-233-5188. ಮನೋವೈದ್ಯಕೀಯ ವಿಭಾಗಕ್ಕೆ ಫೋನ್ ಮಾಡಿ ಅವರು ಚಿಕಿತ್ಸೆ ಬಗ್ಗೆ ಕೇಳ್ಕೋಬಹುದು, ಅಪಾಯಿಂಟ್ಮೆಂಟ್ಸ್ ತಗೋಬಹುದು. ಅಥವಾ ಈ ನಿಮ್ಮ JSS ಆಸ್ಪತ್ರೆಯಲ್ಲಿರುವಂತಹ ಮನೋವೈದ್ಯಕೀಯ ವಿಭಾಗಕ್ಕೆ ನೇರವಾಗಿ ಕೂಡ ಭೇಟಿ ಮಾಡಿ ಅಲ್ಲಿ ಕೂಡ ಮಾಹಿತಿಯನ್ನು ಪಡ್ಕೊಳ್ಬೋದು. ಎಸ್ ಸರ್, ಭಾಳ ಸಂತೋಷ ಆಗುತ್ತೆ ಸರ್ ತಮ್ಮ ಜೊತೆ ಮಾತನಾಡಲಿಕ್ಕೆ. ಏಕೆಂದರೆ ತಮಗಿರುವಂಥ ಸಾಮಾಜಿಕ ಕಳಕಳಿ, ಒಬ್ಬ ಕ್ಲೈಂಟ್ಸ್ನ ಆ ಕಾಯಿಲೆಯಿಂದ ಅಥವಾ ತೊಂದರೆಯಿಂದ ಹೊರತರಬೇಕಾದಂಥ ಎಲ್ಲ ಪ್ರಯತ್ನಗಳನ್ನ ತಾವು ಮಾಡ್ತೀರಿ. ಸೊ ತಮ್ಮ ವೈಯಕ್ತಿಕ ಪ್ರಯತ್ನ ಜೊತೆ ಸಾಂಸ್ಥಿಕವಾಗಿ ಹೇಗೆ ಒಂದು ಹೊಸ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಬೇಕು, ಆ ಮೂಲಕ ಹೆಂಗೆ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋ ಆಲೋಚನೆ ಇದೆಯಲ್ಲ, ಜೊತೆಗೆ ಆ ಚಿಕಿತ್ಸೆಯನ್ನು ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಶ್ರಮ ಇದೆಯಲ್ಲ, ಇದು ಬಹಳ ನಮಗೆ ಒಂದು ಪ್ರಶಂಸನೀಯ ಸರ್. ಹಾಗಾಗಿ ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ನಮಸ್ಕಾರ. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ RTMS ಚಿಕಿತ್ಸಾ ವಿಧಾನ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ M. ಕಿಶೋರ್ ಅವರು. ಹಾಗೆಯೇ ನಮ್ಮ ಜೊತೆ ಈ ಚಿಕಿತ್ಸೆಯನ್ನು ಪಡೆದಿರುವಂತಹ ಪೃಥ್ವಿಯವರು ಇದ್ದರು. ಖಂಡಿತ ಇವರೆಲ್ಲರ ಮಾಹಿತಿ ತಮಗೆ ಇಷ್ಟ ಆಗಿರುತ್ತೆ ಹಾಗೂ ಸಹಾಯ ಆಗಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಜೀವ ಸಂಜೀವಿನಿ